ಗೈಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಓಕೆ, ಇವತ್ತಿನ ವಿಡಿಯೋ ಏನು ಅಂತ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ ಆಲ್ರೆಡಿ. ನಾವು ಒಂದು ಮಂತಿಗೆ ಎಷ್ಟು ಡ್ರೈ ಫ್ರೂಟ್ಸ್ ತಗೋಬರ್ತೀವಿ ಅಂತ ನಾನು ಯಾವತ್ತೂ ವಿಡಿಯೋ ಮಾಡಿಲ್ಲ. ಬಟ್ ಇವತ್ತು ಒಂದ್ಸಲ ತೋರಿಸೋಣ ನಾವು ಮಂತ್ಲಿ ಎಷ್ಟು ಡ್ರೈ ಫ್ರೂಟ್ಸ್ ತಗೋಬರ್ತೀವಿ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಅಪ್ಪ ನೋಡಿ ಗೈಸ್, ಇಷ್ಟು ಡ್ರೈ ಫ್ರೂಟ್ಸ್ ಒಂದು ಮಂತಿಗೆ ಬೇಕು ನನ್ನ ಮಗಳಿಗೆ. ಅಯ್ಯೋ, ಇದು ಬಿಲ್ ನೋಡಿ ಸುಸ್ತಾಗೋಗ್ಬಿಡ್ತೀರಾ. ಇಷ್ಟೊಂದು ಬಿಲ್ ಇದೆ. ಓಕೆ, ಏನೇನು ತಗೊಂಡಿದ್ದೀವಿ ಮಂತ್ಲಿ ಅಂತ ತೋರಿಸ್ಬಿಡ್ತೀನಿ. ಇದೆಲ್ಲ ಆಮೇಲೆ ಇದು ಮಗಳ ಏನಿದು ಪಿಸ್ತಾ. ಎಷ್ಟು ಕಾಸ್ಟ್ಲಿ ಗೊತ್ತಾಗ? 200 ಗ್ರಾಮಿಗೆ 300 ರೂಪಾಯಿ. ಇದು ಕಾಣಿಸ್ತಿದ್ಯಾ? ಇದೊಂದು ಪ್ಯಾಕೆಟ್ ಇತ್ತು 200 ಗ್ರಾಮ್ 200 ಗ್ರಾಮ್ ಇವೆಲ್ಲ ನೋಡಿ. ಇದೊಂದು ಪಿಸ್ತಾ, ಇದು ಗೋಡಂಬಿ, ಇದನ್ನು ಗೋಡಂಬಿ. ಇದು 200 ಎಲ್ಲ 200 ಗ್ರಾಮಿನ 200 ಗ್ರಾಮ್ಗೆ 300 ಇದೆ. ಆಮೇಲೆ 2 ಗೋಡಂಬಿ 200 2 ಗೋಡಂಬಿ. ಇದೊಂದು ಮಂತ್ಲಿಗೆ ಆಗೋಷ್ಟು ಡ್ರೈ ಫ್ರೂಟ್ಸ್. ನಮ್ಗೆ ಈರಪ್ಪ ತೆಗಿಬೇಡ ಇರೋ ಮುದ್ದು. ಅದೊಂದು ಗೋಡಂಬಿ ಆಯ್ತು, ಇದೊಂದು ಗೋಡಂಬಿ, ಇದು 300 ಎಲ್ಲ 200 ಗ್ರಾಮೇನೆ ಗೋಡಂಬಿ. ಇದು ಬಾದಾಮಿ ಗೈಸ್, 200 ಗ್ರಾಮಿಗೆ 248 ಇದೆ ನೋಡಿ. ಕಾಣಿಸ್ತಾ ಇದೆಯಾ? 248 ಇದೆ. ಇದು 1 ಪ್ಯಾಕೆಟು ಬಾದಾಮಿ, 2 ಪ್ಯಾಕೆಟ್ 200 248 ಇದೆ. ಎರಡಕ್ಕೂ ಒಂದು 248 ರುಪೀಸ್. ಇವೆರಡು ಪ್ಯಾಕೆಟು ಬಾದಾಮಿ. ಆಮೇಲೆ ನೆಕ್ಸ್ಟು ಇದು ಖರ್ಜೂರ. ಬಟ್ ಅದೇ ನಾವು ಅಲ್ಲಿ ಹೋಗಿ ಶಾಪಲ್ಲಿ ನಾವು ಆಲ್ಮೋಸ್ಟ್ ಆನ್ಲೈನ್ ಬುಕ್ ಮಾಡ್ಕೋತೀವಿ. ಬಟ್ ಈ ಸಲ ಶಾಪ್ಗೆ ಹೋಗಿ ತಗೊಬರೋಣ ಅಂಥದ್ದೆಲ್ಲ ಹೋಗಿದ್ವಿ. ಸೊ ಹಂಗೆ ಬರ್ಬೇಕಾದ್ರೆ ಅಲ್ಲೇ ತಗೊಬಂದ್ವಿ. ಇದು ಒಣ ಖರ್ಜೂರ. ಏನು ಮಗಳೇ ಅದೇನು ಹೇಳಿ? ಇದು 200 ಗ್ರಾಮು 130 ಇದೆ. ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ ನೋಡಿ. 200 ಗ್ರಾಮು 130 ಇದೆ. ಇದು ಖರ್ಜೂರ ನಾವು ಇದು ಸ್ವಲ್ಪ ತಂದ್ರೆ ಅವಳಿಗೆ ಗಟ್ಟಿ ಇರುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ಈಗ ಒಣಗಿರೋದು ಒಂದೇ ಪ್ಯಾಕೆಟ್ ತಗೊಂಡೆ. ನಮಗೆ ತಿನ್ನೋಕ್ಕಾಗುತ್ತೆ, ಅವಳಿಗೆ ಇನ್ನೂ ಸ್ವಲ್ಪ ಇದಾಗಿರೋ ತಿನ್ನೋಣ ಅಂತ ನೋಡಿ ಎಲ್ಲ ತೆಗಿತಾವಳು. ಓಕೆ, ಇದೊಂದು ಪ್ಯಾಕೆಟ್ ಇರು ಮುದ್ದು. ಎಲ್ಲ ತಗೊಂಡ್ಬೇಡ ಇದು. ಆಮೇಲೆ ಇದೊಂದು ಮಿಕ್ಸ್ಚರ್ ಫುಲ್ಲು ಎಲ್ಲ ಖಾರದ ಗೋಡಂಬಿ, ಬಾದಾಮಿ, ಪಿಸ್ತಾ, ಆಮೇಲೆ ಎಂತೆಂಥದ್ದು ಕಾಳೆಲ್ಲ ಹುರಿದು ಹಾಕಿದ್ದಾರೆ. ಮಸಾಲೆ ಥರ ಖಾರ ಸ್ಪೈಸಿ ನಮಗೆ ತಿನ್ನೋಕ್ಕಾಗುತ್ತೆ ಅಂತ. ಇದು 1/4 kgಗೆ 250ಗೆ 250 ರುಪೀಸ್. 1 ಗ್ರಾಮಿಗೆ 1 ರೂಪಾಯಿ ಬಿದ್ದಂಗೆ ಆಯ್ತು ಗೈಸ್. ಇದು ನೋಡಿ, ಕಾಣಿಸ್ತಿದ್ಯಾ? ನೋಡಿ, ಫೋಕಸ್ ಆಗ್ತಿದ್ಯಾ? ನೋಡಿ ಇವಾಗ. ಇದು 250 ರುಪೀಸು. 1/4 kgಗೆ 250 ರುಪೀಸು. ಇದು ಮಸಾಲೆ ಐಟಮ್ ಅವಳಿ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಖಾರ ಆಗುತ್ತೆ. ಮಸಾಲೆ ಎಲ್ಲ ಹಾಕಿ ಎಣ್ಣೆಲ್ಲ ಹಾಕಿ ಇದೆಲ್ಲ ಎಣ್ಣೆಲಿ ಕರೆದು ಹೆಸರು ಕಾಳು. ಇರು ಮಗಳೇ ಕೊಡ್ತೀನಿ, ಒಳಗಡೆ ಐತೆ. ಇದೊಂದು ಪ್ಯಾಕೆಟ್ ತಗೊಂಡು ಅವಳು ತಿಂತೀನಿ ಅಂತ ಒಳಗೆ. ಆಮೇಲೆ ಇದು ಅಂಜೂರ. ಇದುವೇ 200 ಗ್ರಾಮ್ಗೆ 300 ರುಪೀಸ್. ಕಾಣಿಸ್ತಿದ್ಯಾ? 300 ರುಪೀಸ್. ಇದು ಅಂಜೂರ ಚೆನ್ನಾಗಿರುತ್ತೆ. ಬಟ್ ಖರ್ಜೂರದು ಒಣಗಿರೋದು ಸಿಗ್ಲಿಲ್ವಲ್ಲ, ಸಾರಿ, ಸ್ವಲ್ಪ ಸಾಫ್ಟ್ ಆಗಿರೋ ಸಿಗ್ಲಿಲ್ವಲ್ಲ, ಅದಕ್ಕೆ ಇದೊಂದು 1 ಪ್ಯಾಕೆಟ್ ಅಂಜೂರ ಇರಲಿ ಅಂದ್ಬಿಟ್ಟು 1 ಪ್ಯಾಕೆಟ್ ಅಂಜೂರ ತೊಗೊಬಂದೆ. ಆಮೇಲೆ ನೆಕ್ಸ್ಟು ಇದು ಏನಿದು, ಇದೆಷ್ಟಿದೆ ಗೊತ್ತಾ? ಎಲ್ಲ ಕಾಸ್ಟ್ಲಿನೇ ಇದೆ ಗೈಸ್. ಇದು 280 ರುಪೀಸು. ಹಾಂ ನೋಡಿ, ಇದು 280 ರುಪೀಸ್. ಬೇಕು ಅಂತ ತರಿಸ್ಕೊಂಡು ಅಂತವಳೆ ನೋಡಿ. ಬಾದಾಮಿಯಿಂದನೇ ಮಾಡಿದರು. ಪಿಸ್ತಾ, ಸಾರಿ ಬಾದಾಮಿ ಅಲ್ಲ, ಪಿಸ್ತಾಯಿಂದ ಮಾಡಿದರು. ಇದು ಫುಲ್ ಎಲ್ಲ ಪಿಸ್ತಾಯಿಂದನೇ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಈ ಥರ ಕಾಣಿಸ್ತಾ ಇದೆಯೇನೋ ಪಿಸ್ತಾದು. ಇದೊಂದು ಬಾಕ್ಸು. ಇರಪ್ಪ, ಇದೊಂದು ಗೋಡಂಬಿ. ಯಾವುದೊಂದು ಓಪನ್ ಮಾಡಿದ್ದಾರ? ಇದೆಲ್ಲ ಮಗಳ ಒಂದು ಓಪನ್ ಮಾಡಿದ್ದಲ್ಲ ನಿಮಗೆ ಅಂತ. ಬನ್ನಿ, ಸಖತ್ ಇಷ್ಟ ಗೈಸ್ಗಳಿಗೆ. 1 2 3 ತಗೋಬೇಕಷ್ಟೇ ನೋಡಿ. ಆಮೇಲೆ ಖಾಲಿ ಆಗುತ್ತೆ. ಹಂಗೆ
ಓಕೆ ತಗೊಳ್ಳಿ, ಸಾಕು ಮುದ್ದಮ್ಮ. ಎಲ್ಲ ನಿಮಗೆ ತಂದ್ರೆ ಇಷ್ಟೆಲ್ಲ ಒಂದು ತಿಂಗಳಿಗೆ ಖಾಲಿ ಆಗ್ಬಿಡುತ್ತೆ ಗೈಸ್. ಒಂದು ತಿಂಗಳು ಸಾಲಲ್ಲ ನಾವು 3 ಜನ ತಿಂದ್ರೆ. ಅಷ್ಟೊಂದು ತಿಂತಾರಾ? ಓಕೆ ಆಯಿತು. ಆಮೇಲೆ ನೆಕ್ಸ್ಟು ಇದು ಸುಮ್ಮನಿರೋ ದಾಲ್ ಮೋತಿ ಅಂತ. ಇದು ಏನು ಬಾದಾಮಿ, ಹೆಸರು ಕಾಳು, ಸ್ವಲ್ಪ ಖಾರ ಮಿಕ್ಸ್ಚರ್ದು ಎಲ್ಲದು ಮಿಕ್ಸೆಡ್ ಇದೆ. ಇದು ಎಷ್ಟು ಅಂದರೆ 250 ಗ್ರಾಮ್ಸ್ಗೆ 150 ರೂಪಾಯಿ. ನೋಡಪ್ಪ, ಇದು ಅಷ್ಟೇ. ಇದು ಮಿಕ್ಸ್ಚರ್ ಬರುತ್ತಲ್ಲ ನಾವು ಹಾಕ್ತೀವಲ್ಲ ಆ ಥರ ಮಿಕ್ಸ್ಚರು, ಡ್ರೈ ಫ್ರೂಟ್ಸ್. ಇದಕ್ಕೂ ರೇಟ್ ಎಷ್ಟು ಅಂದರೆ 200 ಗ್ರಾಮ್ಗೆ 120 ರೂಪೀಸ್. ಓಕೆನಾ? ಆಮೇಲೆ ಇದೊಂದು ದಿಲ್ಪಸನ್. ಈ ದಿಲ್ಪಸನ್ಗೆ ಎಷ್ಟು ಅಂದರೆ 200 ಗ್ರಾಮ್ ಇದೆ, 120 ಇದೆ ಒಂದು ಪೀಸ್ಗೆ. ಇದು ಫುಲ್ಲು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು. ಇದು ಒಂದು ಪೀಸ್ಗೆ 120 ರೂಪೀಸ್ ಗೈಸ್. ಇದು ಏನಿದು ದಿಲ್ಪಸನ್. ಇದಕ್ಕೆ ಒಂದೊಂದು ಪೀಸ್ ತಗೊಂಡಿದ್ದೀನಿ ಸಾಕು ಅಂತ. ಏನಪ್ಪ ನಿಂದು? ಆಮೇಲೆ ಇದೊಂದು ಸ್ವೀಟ್. ಇದೇನು ಸ್ವೀಟ್ ಅಂತ ತೋರಿಸ್ತೀನಿ. ಇಲ್ಲಿ ಓಪನ್ ಮಾಡಿದ್ರು ಆಲ್ರೆಡಿ. ಫುಲ್ ಡ್ರೈ ಫ್ರೂಟ್ಸ್ದು. ಇದು ನೇಮ್ ಏನೋ ಹೇಳ್ತಾರೆ ಗೈಸ್, ನನಗೆ ಗೊತ್ತಿಲ್ಲ. ಇದೆಲ್ಲ ಎಷ್ಟು ಕಾಸ್ಟ್ಲಿ ಇದೆ ಅಂತ ಅಂದರೆ, ಇದು 1 kg ಎಲ್ಲ 1800, 1500, 2000 ರೂಪಾಯಿ ಇದೆ. ಇದೆಲ್ಲ kg ಅಂಟು ಥರ ಬರುತ್ತಲ್ಲ, ಕೊಬ್ಬರಿದು ಇದು ಬರುತ್ತಲ್ಲ. ನೀರು ಓಪನ್ ಮಾಡ್ತೀನಿ, ಅವ್ರಿಗೆ ಹೇಳ್ತಾ ಇದ್ದೀನಿ. ಆ ಥರ ಬರುತ್ತೆ. ಒಂದು ಪೀಸ್ ತಿಂದಿದ್ದೀವಿ ಮತ್ತು ಸೂಪರಾಗಿ ಆಸಮಾಗಿರುತ್ತೆ ಗೈಸ್. ಇದೊಂದು ಎಷ್ಟೊಂದು 5 ಪೀಸ್ ಏನೋ ತೊಗೊಂಡ್ವಿ ಅಷ್ಟೇ. ಇದು 5 ಪೀಸಿಗೆ ಎಷ್ಟಾಯಿತು ಗೊತ್ತಾ? 380 ರೂಪೀಸ್ ಏನೋ ಆಯಿತು. ಇದು ಫುಲ್ ಎಲ್ಲ ಡ್ರೈ ಫ್ರೂಟ್ಸಲ್ಲೇ ಮಾಡಿರೋದು. ಇದೊಂದು ಚೆನ್ನಾಗಿದೆ, ಮತ್ತು ಇಷ್ಟ ಆಯಿತು. ಅಂದರೆ ಸ್ವಲ್ಪ ಕಾಸ್ಟ್ಲಿ ಗೈಸ್, ಬಟ್ ಚೆನ್ನಾಗಿದೆ. ನೆಕ್ಸ್ಟ್ ನನ್ನ ಮಗು ಫೇವ್ರೇಟ್, ಇದೊಂದು 5 ಪೀಸ್ ತೊಗೊಂಡ್ವಿ. ಇದು ನೋಡಿ, ಸ್ಟ್ರಾಬೆರಿ. ಯಾಕೋ ಬೀಳ್ತಿದೆ ಎಲ್ಲರಿಗೂ. ಇದೊಂದು ಸ್ಟ್ರಾಬೆರಿ. ಇದೊಂದು 5 ಪೀಸ್ ತೊಗೊಂಡ್ವಿ. ಇದು ಫುಲ್ ಇದೆಲ್ಲ ಬಾದಾಮಿಯಿಂದನೇ ಮಾಡಿರೋದು. ಇಷ್ಟು ತಿನ್ನೋ ರಿಯಲ್ ಸ್ಟ್ರಾಬೆರಿ ಎಲ್ಲ ಬೇಕ್ರಿದು. ಫುಲ್ ಬಾದಾಮಿ ಪುಡಿಯಿಂದ ಬಾದಾಮಿನ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಸ್ಟ್ರಾಬೆರಿ ಎಷ್ಟು ಯೂನಿಕಾಗಿ ಮಾಡಿದಾರಲ್ಲ. ಇದು ಸ್ಟ್ರಾಬೆರಿ. ಇದೆಷ್ಟಿತ್ತು? 1300 ರೂಪಾಯಿನೋ 1400 ರೂಪಾಯಿನೋ kg. ಬಟ್ ಅದನ್ನು ಒಂದು 5 ಪೀಸ್ ತಂದಿದ್ದೆ ಅಷ್ಟೇ. 4 ಪೀಸು 5 ಪೀಸ್ ತಂದಿದ್ದೆ. ಒಂದು 2-3 ಪೀಸ್ ಖಾಲಿ ಆಗಿದೆ. ಇದೊಂದು ಇವಾಗ ಇಡು ಫಸ್ಟ್ ಬಿಡಿ, ನಾನು ವೀಡಿಯೋ ಮಾಡ್ತಿದ್ದೀನಿ. ಈ ಕಡೆ ಬನ್ನಿ, ಅದನ್ನು ತೋರಿಸಾಯ್ತು. ಆಮೇಲೆ ನೆಕ್ಸ್ಟು ಇದೊಂದು ಎಲ್ಲ ಈ ಥರ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸ್ಟಿಕ್ಕರ್ ಇವೆಲ್ಲ ಕಾಸ್ಟ್ಲಿ ಇದೆ ಗೈಸ್. ಅದಕ್ಕೆ ನಾನು ಎಲ್ಲ ಒಂದು 3-4 ಪೀಸ್ ತೊಗೊಂಡ್ಬಂದೆ. ಇದು ಎಷ್ಟಾಯ್ತು ಅಂತ ಬಿಲ್ ಹೇಳ್ತೀನಿ ರೀ. ಶಾಕ್ ಆಯ್ತಿಲ್ಲ, ನಮಗೂ ನೋಡಿದ ತಕ್ಷಣ ಶಾಕ್ ಆಯಿತು. ಬಟ್ ಅದೇ ತರಲೇಬೇಕಲ್ಲ ಈ ಮೇಡಮ್ ಅವರಿಗೆ ತಿನ್ಸೋಕ್ಕೆ. ಬಟ್ ನಾವು ತಿಂತೀವಲ್ಲ, ಸೊ ಹಂಗಾಗಿ. ಆಮೇಲೆ ಇದು ಈ ಥರ, ಇದು ಸ್ವಲ್ಪ ಬೇರೆ ಥರ, ಇದು ಸ್ವಲ್ಪ ಏನೋ ಮಿಕ್ಸ್ ಆಗಿದೆ. ಇದು ಡ್ರೈ ಫ್ರೂಟ್ಸ್ತೇನೆ ನೋಡಿ, ಈ ಥರ ಇದೆ. ಇದೊಂದು 4-5 ಪೀಸ್ ತೊಗೊಂಡ್ಬಂದಿದ್ದೀನಿ. ಆಲ್ರೆಡಿ ಒಂದು 2 ಪೀಸ್ ತಿಂದಿದ್ದೀವಿ. ಇದೊಂದು 4-5 ಪೀಸು. ಇವೆಲ್ಲ ಕಾಸ್ಟ್ಲಿನೇ ಇದೆ ಗೊತ್ತಾ. ಇದಕ್ಕೆಲ್ಲ ಡ್ರೈ ಫ್ರೂಟ್ಸು ಎಲ್ಲ ಡ್ರೈ ಫ್ರೂಟ್ಸು ಹಾಕಿದ್ದಾರೆ ಇದಕ್ಕೆ. ಇದನ್ನು kg 1400, 1500 ಆ ಥರ ಎಲ್ಲ ಇದೆ. ಇದನ್ನು 4-5 ಪೀಸ್ ತೊಗೊಂಡ್ಬಂದೆ. ಸುಮ್ಮನೆ ನಮ್ಮದು ವೀಡಿಯೋ ಮಾಡೋದನ್ನ ಕೊಡ್ತೀನಿ. ಸುಮ್ಮನೆ ಬೀಳಿಸ್ಬೇಡಿ, ಸುಮ್ಮನಿರಿ. ಬರೀ ಕಿತಾಪತಿ ನಂಗೆ ಮಾಡೋಕ್ಕಿದ್ರಲ್ಲ ವೀಡಿಯೋನ. ಈ ಕಡೆ ಕೊಡ್ತೀನಿ. ಇವಳು ನೋಡಿ ಇಲ್ಲಿ ಹೆಂಗೆ ಕೂತವಳೆ ಗೊತ್ತಾ, ತೋರಿಸ್ತೀನಿ ನೋಡಿ. ನೋಡಿ ಅದು ಕವರ್ ಕೊಟ್ಟಿದ್ದಲ್ಲ ಡ್ರೈ ಫ್ರೂಟ್ಸ್ದು, ಆ ಕವರ್ ಒಳಗೆ ಹೋಗಿ ನಿಂತಿದ್ದಾರೆ. ಓಕೆ ಗೈಸ್, ಇಷ್ಟೆಲ್ಲ ಆಯಿತು. ಇದೊಂದು ಬಾದಾಮಿ ಆಯಿತು ನೋಡಿ. ಇಷ್ಟೆಲ್ಲ ಡ್ರೈ ಫ್ರೂಟ್ಸ್.
ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ಗೆ ಇಷ್ಟು ಬಿಲ್ ಆಯಿತು. ಸೆಕ್ಷನ್ ಇರುತ್ತಲ್ಲ, ಸೊ ಹಂಗಾಗಿ ಇಷ್ಟು ಬಿಲ್ ಕೊಟ್ಟು. ಓಕೆ, ಬಿಲ್ ಎಷ್ಟಾಯಿತು ಅಂದರೆ ಅದು ಇವೆಲ್ಲ ಅಲ್ಲೇ ಬೇಕ್ರಿನಲ್ಲಿ ಸಪ್ರೇಟ್ ಸೆಕ್ಷನ್ ವೈಸ್ ಇದೆ, ಅಲ್ಲಲ್ಲೇ ಬಿಲ್ ಮಾಡಬೇಕು. ಸೊ ಹಂಗಾಗಿ ಒಂದಕ್ಕೆ 430 ಆಗಿದೆ. ಬಿಡು ಮತ್ತು ಅದೇ ಇವೆಲ್ಲ ಬಿದ್ಲು ನೋಡಿ. ಎಷ್ಟು ಹೇಳಿದ್ರು ಕೇಳಿದ್ರು ಬರೀ ಕಿತಾಪತಿ ಓಕೆನಾ. ಇದು ಆಮೇಲೆ ತೋರಿಸ್ತೀವಿ. ಆಮೇಲೆ ನೆಕ್ಸ್ಟು ಇದೊಂದು ಒಂದು ಸ್ಟ್ರಾಬೆರಿಗೆ 50 ರೂಪೀಸ್ ಏನೋ, ಇಲ್ಲ ಕೇಕ್ ಏನೋ ತಿಂದಿದ್ರನಪ್ಪ, ಅದೊಂದು 2 ಬಿಲ್ ಆಯಿತು. ಇದೊಂದು 70 ರೂಪೀಸ್ ಇದೊಂದು ಬಿಲ್ಲು ಕೊಡಿ. ಇದು ಬಿಲ್ನೆಲ್ಲ ಇದು ಮಾಡಬೇಡಿ. ಇದೊಂದು 300 ರೂಪಾಯಿ ಬಿಲ್ಲು, ಇದೊಂದು ಬಿಲ್ಲು. ನೆಕ್ಸ್ಟ್ ಇದೊಂದು ಆಂಜನ ಥರ ಇರೋ ಬಿಲ್ಲು. ಎಷ್ಟಾಗಿದೆ ಗೆಸ್ ಮಾಡಿ. 3612 ರೂಪಾಯಿ ಇದೆ. 3612 ರೂಪಾಯಿ ಇದೆ ಬಿಲ್. ಇದೆಲ್ಲ ಎಲ್ಲ ಉಂಡೆ ಕಟ್ತೊಳಗೆ ನನ್ನ ಮಗಳು ನೋಡಿ. ಇಷ್ಟು ಬಿಲ್ಲೆಲ್ಲ ಸೇರಿ 4 ಚಿಲ್ಡ್ರನ್ ಆಯಿತು ಬರೀ ಡ್ರೈ ಫ್ರೂಟ್ಸ್ಗೆ 1 ಮಂತಿಗೆ. ಸುಮ್ಮನಿರಿ ಒಂದು ನಿಮಿಷ. ಏನು ಹೇಳೋದು ಇವಳಿಗೆ ನಾನು. ಅಯ್ಯೋ ಬೀಳ್ತಾನೆ ಅವಳೆ, ಬಿಡಲ್ಲ ಇವಳು. ಓಕೆ, ಲೆಂತಿ ಆಗಿಬಿಡುತ್ತೆ ವಿಡಿಯೋ ನೋಡಿ. ಇದ್ರ ಸೈಡ್ ಹೋಗ್ಬೋದು, ಎಲ್ಲಿ ಸೈಡ್ ಹೋಗ್ಬೋದು. ಇಷ್ಟು ಡ್ರೈ ಫ್ರೂಟ್ಸ್ಗೆ 4 ಚಿಲ್ಲರೆ ಆಗಿದೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಯ್ಯೋ ಕುತ್ಕಸಿಟ್ ಮಾಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಕೊನೆವರೆಗೂ ಈ ವಿಡಿಯೋ ನೋಡೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ. ಓಕೆನಾ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿ. ಓಕೆ, ಇಷ್ಟು ಡ್ರೈ ಫ್ರೂಟ್ಸ್ 1 ಮಂತಿಗೆ ಬೇಕು ಈ ಮೇಡಮ್ ಅವ್ರಿಗೆ. ಅದಕ್ಕೆ ಈ ಮೇಡಮ್ ಏನನ್ನ ಮಾಡ್ತಾವಳೆ, ಒದಬೇಕಾ ನಿಮಗೆ ನೋಡಿ ಹೆಂಗೆಲ್ಲ ಮಾಡ್ತಾಳೆ. 1 ಮಂತಿಗೆ ಇಷ್ಟು ಬೇಕು ಡ್ರೈ ಫ್ರೂಟ್ಸು ಮೇಡಮ್ ಅವ್ರಿಗೆ. ಓಕೆ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿ. ಬಾಯ್ ಮಾಡು ಮದು, ಇಲ್ಲಿ ಬಾಯ್ ಮಾಡಿ ಫಸ್ಟು, ಬಾಯ್ ಮಾಡಿ. ಓಕೆ ಗೈಸ್, ನೆಕ್ಸ್ಟ್ ಡೇ ಸಿಗೋಣ. ಬಾಯ್.